ಪುಟ್ಟ ಕಥೆ ಇದೆ, ಅದನ್ನು ಹೇಳಿ ಮಾತು ಮುಗಿಸುವ. ಒಂದು ಸುಂದರವಾದ ದೇವಸ್ಥಾನ. ಅಲ್ಲಿ ಬೆಳಿಗ್ಗೆ ಅರ್ಚಕರು ಬರಬೇಕಿದ್ರೆ ಮೊದಲು ದೇವಸ್ಥಾನ ಎದುರು ಸ್ವಚ್ಛ ಮಾಡಿ ತೊಳೆದು, ಕಸ ಎಲ್ಲ ಗುಡಿಸಿ ತೊಳೆದು ರಂಗೋಲಿ ಹಾಕಿರ್ತಿದ್ರು. ಯಾರು ಹಾಕ್ತಾರೆ ಅಂತ ಗೊತ್ತಿಲ್ಲ ಅರ್ಚಕರಿಗೆ. ಸುಮಾರು ದಿವಸ ಕಾದ್ರೂ ಇವರು ಯಾರು ಅಂತ ಗೊತ್ತಾಗಲಿಲ್ಲ. ಒಂದು ದಿವಸ ಜಾಗ್ರತೆಯಲ್ಲಿ ನೋಡಬೇಕು ಅಂತ ಕಾದು ಕುಳಿತುಕೊಳ್ಳುತ್ತಾರೆ. ನೋಡಿದರೆ ಬೆಳಗಿನ ಜಾವ ಬೇಗ ಆ ಊರಿನ ಮಹಾರಾಣಿ ಬಂದು ಕಸ ಗುಡಿಸಿ ತೊಳೆದು ರಂಗೋಲಿಯ ಹಾಕಿ ಹೋಗುತ್ತಾಳೆ. ಹೋದವಳು ಮತ್ತೆ ಅರಮನೆಗೆ ಹೋಗಿ ದೇವಸ್ಥಾನಕ್ಕೆ ಬರಬೇಕು. ಹಾಗೆ ದೇವಸ್ಥಾನಕ್ಕೆ ಬಂದಾಗ ಅರ್ಚಕರು ಕೇಳಿದ್ರಂತೆ, ಅಲ್ಲಮ್ಮ, ಕಸ ಗುಡಿಸೋದು ರಂಗೋಲಿ ಹಾಕೋದೆಲ್ಲ ನೀನು ಯಾಕೆ ಮಾಡ್ತೀಯ? ಕೆಲಸದವ್ರಿಗೆ ಹೇಳಿದರೆ ಮಾಡ್ತಾರಲ್ಲ, ನೀನು ಯಾಕೆ ಮಾಡಿದೆ ಅಂತ. ಆಗ ಅವಳು ಹೇಳ್ತಾಳೆ, ನಾನು ಯಾಕೆ ಮಾಡಿದೆ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಹಕ್ಕಿಯಾಗಿದ್ದೆ. ಹಕ್ಕಿಯಾಗಿದ್ದ ನಾನು ಇಲ್ಲೇ ದೇವಸ್ಥಾನದ ಪಕ್ಕದ ಮರದಲ್ಲಿ ಗೂಡು ಕಟ್ಟಿ ಕುಳಿತಿದ್ದೆ. ಅಲ್ಲೆಲ್ಲೋ ಹಾಕಿದ ಅನ್ನಪ್ರಸಾದವನ್ನು ತಿನ್ನಬೇಕು ಅಂತ ಬರಬೇಕಿದ್ರೆ ಗರ್ಭಗುಡಿಯ ಶಿಖರದ ಪಕ್ಕದಲ್ಲಿ ಹಾರಿ ಬರ್ತಾ ಇದ್ದೆ. ದಿನ ಹಾರಿ ಬರಬೇಕಿದ್ರೆ ನನ್ನ ರೆಕ್ಕೆಯ ಗಾಳಿ ಬೀಸಿ ಶಿಖರದ ಮೇಲೆ ಕುಳಿತ ಧೂಳು ಹಾರಿ ಹೋಗ್ತಾ ಇತ್ತು. ನನಗೆ ಗೊತ್ತೇ ಇಲ್ಲ. ಆದರೆ ಹಕ್ಕಿಯಾಗಿದ್ದ ನಾನು ಹಾರಿ ಬರುವಾಗ ರೆಕ್ಕೆಯ ಗಾಳಿಗೆ ತನಗೆ ಗೊತ್ತಿಲ್ಲದಂತೆ ಆ ಶಿಖರದ ಧೂಳು ಹಾರಿ ಹೋಗಿ ಸ್ವಚ್ಛವಾದ ಪುಣ್ಯದ ಬಲದಿಂದ ಹಕ್ಕಿಯಾಗಿದ್ದ ನಾನು ಮಹಾರಾಣಿಯಾಗಿ ಹುಟ್ಟಿದೆ ಅಂತ ಬದುಕಿನ ಕಥೆಯನ್ನು ಹೇಳಿದ್ದಂತೆ. ಇದನ್ನು ಯಾಕೆ ನಿಮ್ಮ ಮುಂದೆ ಹೇಳುವುದು ಅಂತಂದರೆ, ದೇವಸ್ಥಾನಕ್ಕೆ ಬಂದರೆ, ಕಾಣಿಕೆ ಹಾಕಿದರೆ, ಅಭಿಷೇಕ ಮಾಡಿದರೆ, ಆರತಿ ಮಾಡಿದರೆ ಮಾತ್ರ ಸೇವೆ ಅಲ್ಲ, ಅದು ಸೇವೆ ಹೌದು. ಅದರ ಜೊತೆಗೆ ದೇವಸ್ಥಾನದ ಅಂಗಣದಲ್ಲಿ ಬಿದ್ದ ಕಸ ಹಿಕ್ಕಿದರೂ ಸೇವೆಯೇ, ದೇವರ ಪಾತ್ರೆ ತೊಳೆದರೂ ಸೇವೆಯೇ, ದೇವರಿಗೆ ಏನನ್ನು ನೀವು ಸಮರ್ಪಿಸುವುದಾದರೂ ಸೇವೆಯೇ. ಇನ್ನು ಕಟ್ಟಕಡೆಯದಾಗಿ ನಾನು ನೆನಪಿಸುವುದು, ದೇವರ ಕ್ಷೇತ್ರದಲ್ಲಿ ಯಾವ ಸೇವೆಯನ್ನು ಮಾಡುವುದಕ್ಕೆ ಅವಕಾಶ ಬಂದರೂ ಕೂಡ ಅದನ್ನು ನಿಷ್ಠೆಯಿಂದ, ಪ್ರೀತಿಯಿಂದ ಮಾಡಬೇಕು, ನಮಗೆ ಸಾಧ್ಯವಾದಷ್ಟು. ಈಗ ನಾನು ಮಾತನಾಡಲಿಕ್ಕೆ ನಿಂತದ್ದು ಕೂಡ ಅದಕ್ಕೆ. ಯಾಕೆ ಅಂದರೆ, ನಮಗೆ ಬುದ್ಧಿಯನ್ನು ಪ್ರಚೋದಿಸುವಂತಹ ಶಿವ ಜ್ಞಾನ ಮಹೇಶ್ವರಾದಿಚ್ಛೇತ ಅಂತ ಹೇಳ್ತಾರೆ. ನಮಗೇನಾದರೂ ಒಂದು ಒಳ್ಳೆಯ ತಿಳುವಳಿಕೆ ಬರಬೇಕಿದ್ರೆ ಮಹೇಶ್ವರನ ಅನುಗ್ರಹ ಇರಬೇಕಂತೆ. ಇದು ಬೇರೆ ಕಾರ್ಯಕ್ರಮ ಆದರೆ ಎದ್ದು ನಾನಿಷ್ಟೊತ್ತು ನನ್ನ ಬಾರ್ಕೂರ್ನಲ್ಲಿ ಇರುತ್ತಿದ್ದೆ ನಾನು. ಆದರೆ ಆ ಮಹೇಶ್ವರನ ಸನ್ನಿಧಿಗೆ ಮಾತಿಗೆ ಅಂತ ಬಂದಾಗ ನನ್ನ ಮಿತಿಯಲ್ಲಿ 2 ಮಾತುಗಳನ್ನು ಸ್ವಾಮಿಗೆ ಒಪ್ಪಿಸಬೇಕು ಅನ್ನುವ ಕಾರಣಕ್ಕೆ ನಿಂತಿದ್ದೆ. ಆ ನೆಲೆಯಿಂದ ನಿಮಗೆ ಹೇಳುವುದಾದರೆ, ದೇವರ ಸೇವೆ ಯಾವುದಾದರೇನಂತೆ, ನಮ್ಮಲ್ಲಿ ಉತ್ಸವ ನಡೆದಾಗ ಅನ್ನದಾನ ನಡೆಯುತ್ತದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಹೆಗ್ಗಡೆಯವರು ಒಂದು ಮಾತು ಹೇಳ್ತಾರೆ. ಏನು ಅಂತ ಕೇಳಿದರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಡುತ್ತೇವೆ. ಯಾಕೆ ಅಂತ ಕೇಳಿದರೆ, ಎಷ್ಟು ಅನ್ನದಾನ ನಡೆಯುತ್ತದೋ ಅಷ್ಟು ಕ್ಷೇತ್ರದ ಸ್ವಾಮಿ ಸಂತುಷ್ಟನಾಗುತ್ತಾನೆ ಅಂತ ಒಂದು ಮಾತು ಹೇಳುತ್ತಾರೆ. ಅನ್ನದಾನ ಮಾಡುವಾಗ ನಾವು ಆರಾಧಿಸಲ್ಪಟ್ಟಂತಹ ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದು ಆ ಪ್ರಸಾದವನ್ನು ಸ್ವೀಕರಿಸ್ತಾನೆ ಅನ್ನುವ ನಂಬಿಕೆಯಿಂದ ನಾವು ಅನ್ನದಾನಾದಿ ಸತ್ಕರ್ಮಗಳನ್ನು ಮಾಡೋದು. ಹಾಗಾಗಿ ಬಡಿಸುವ ಜವಾಬ್ದಾರಿ ಕೊಟ್ಟವರೆಲ್ಲ ನಾನು ಶಿವನ ಸೇವೆ ಮಾಡುತ್ತೇನೆ ಅಂತ ಶ್ರದ್ಧೆಯಿಂದ ಬಡಿಸ್ತಾ ಇದ್ದರೆ ಆ ಮಹಾದೇವ ಯಾವ ರೂಪದಲ್ಲಿ ಬಂದು ಅನ್ನ ಸ್ವೀಕರಿಸ್ತಾನೆ ಅಂತ ಗೊತ್ತಿಲ್ಲ. ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿದ ಪುಣ್ಯ ನಮ್ಮ ಪಾಲಿಗೆ ಒದಗಿ ಬರುತ್ತದೆ. ತುಂಬ ಚೆನ್ನಾಗಿದೆ ಕಥೆ. ನಮ್ಮಲ್ಲೊಬ್ಬರು ಪದ್ಮಮ್ಮ ಅಂತಿದ್ದಾರೆ. ಅವರು ಎಲ್ಲಿ ನಾಗಮಂಡಲ ಬ್ರಹ್ಮಕಲಶ ನಡೆದ್ರು ಅಲ್ಲಿ ಬಂದು ಒಂದು ಬಕೆಟ್ ಹಿಡ್ಕೊಂಡು 4 ಲೋಟ ಹಿಡ್ಕೊಂಡು ಬೆಳಗಿನ ಸಾಯಂಕಾಲದವರೆಗೆ ನೀರು ಕೊಡುತ್ತಾರೆ. ಅದವರ ಸೇವೆ. ಅದಕ್ಕೆಲ್ಲ ಏನು ಫಲ ಅಂತ ಕೇಳಿದರೆ, ಹಿರಿಯರು ಹೇಳಿದರು, ಅನ್ನದೋ ಜಲದಶ್ಚೈವ ಆತುರಸ್ಯ ಚಿಕಿತ್ಸಕಃ ತ್ರಯಸ್ಥೇ ಸ್ವರ್ಗಮಾಯಾಂತಿ ವಿನಾಯಜ್ಞೇನ ಭಾರತ. ಸ್ವರ್ಗ ಪಡೆಯಬೇಕಾದ್ರೆ ಯಜ್ಞ ಮಾಡಬೇಕು, ಹೌದು. ಆದರೆ ಅದರ ಬದಲಾಗಿ ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರು, ರೋಗಕ್ಕೆ ತುತ್ತಾದವನಿಗೆ ಪ್ರೀತಿಯ ಚಿಕಿತ್ಸೆ ಕೊಡುವಂತಹ ಕಾಯಕವನ್ನು ನಿಷ್ಠೆಯಿಂದ ಮಾಡಿದರೆ ಸ್ವರ್ಗ ಪಡೆಯುವುದಕ್ಕೆ ಮತ್ತೊಂದು ಯಜ್ಞ ಮಾಡಬೇಕು ಅಂತ ಇಲ್ಲ ಅಂತ ಬಲ್ಲವರಾಡಿದರು.